ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಬಿಜಾಪುರದಿಂದ ಅರಮನೆ ಮೈದಾನ ಗಾಯತ್ರಿ ವಿಹಾರ್ MB ಪಾಟೀಲ್ ಅವರ ಗರ್ಜನೆಯ ಭಾಷಣ ಒಂದು ಸ್ವಲ್ಪ ತುಣುಕು ತೋರಿಸ್ಬೇಕಲ್ಲ ನಿಮಗೆ. ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಇದೇ MB ಪಾಟೀಲ್ 2023ರಂದು ಮುಖ್ಯಮಂತ್ರಿ ಅನ್ನೋದು ಒಂದು ಸೂಚನೆ ತೋರಿಸಿಕೊಟ್ಟಂಥ ಲಕ್ಷಾಂತರ ಅಭಿಮಾನಿಗಳು ಈ ಉತ್ತರ ಕರ್ನಾಟಕದ ಜನತೆ ಯಾರೂ ಮನೆಯಿಂದ ಒಬ್ಬರು ತಪ್ಪಿಸಲ್ದನ ಮನೆಯಿಂದ ಒಬ್ಬೊಬ್ಬ ಸದಸ್ಯ ನಮ್ಮ ನಾಯಕ ಇಷ್ಟು ದೊಡ್ಡ ಅಧಿಕಾರ ತಗೊಳಕತ್ತಾನ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಕೂಡಿಸಿ ಮುಂದಿನ ನಾಯಕನಾಗಿ ಹೊರಹೊಮ್ಮಕತ್ತಾನ, ಬಸವಣ್ಣರ ನಾಡಿನ ವ್ಯಕ್ತಿ ಇವತ್ತು ಉನ್ನತ ಸ್ಥಾನಕ್ಕೆ ಹೊಂಟಾನಂದ್ರೆ ಎಷ್ಟು ಖುಷಿ ಮತ್ತು ಪ್ರೀತಿ ವಿಶ್ವಾಸದಿಂದ ಬೆಂಗಳೂರು ಅರಮನೆ ಮೈದಾನದಾಗ ಮುಟ್ಟ್ಯಾರ ಗೊತ್ತೈತೇನ್ರಿ ಜನ. ನೋಡ್ರಿ ಕೇಕೆ ಹಾಕಾಕತ್ತಾರ, ಜಯಘೋಷ ಹಾಕಾಕತ್ತಾರ, ಘೋಷಣೆ ಕೂಗಾಕತ್ತಾರ. ನಮ್ಮ ಗೌಡ ಮಲ್ಲನಗೌಡ ಬಸನಗೌಡ ಪಾಟೀಲ್ ಅನ್ನಕತ್ತಾರ. ಉತ್ತರ ಕರ್ನಾಟಕದ ವಿಜಾಪುರದಾಗ ಜನಿಸಿದಂಥ ವ್ಯಕ್ತಿ ಇವತ್ತು ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ಲಿಂಗಾಯತ ಸಮುದಾಯದ ಪ್ರಮುಖ ವ್ಯಕ್ತಿ MB ಪಾಟೀಲ್ ಅಲ್ರಿ. MB ಪಾಟೀಲ್ ಮುಖ್ಯಮಂತ್ರಿ ಸೂಚನೆ ಕೊಡೋ ಸಲುವಾಗಿ ಮುಂದಿನ ಮುಖ್ಯಮಂತ್ರಿ ಅನ್ನೋದು ಮನುಷ್ಯನ್ಯಾಗ ಇಟ್ಕೊಂಡ ಇನ್ನು ಹಗರವಾಗಿ ಬಿಡಾಕತ್ತಾರ ಸಿದ್ದರಾಮಯ್ಯ. ನೋಡ್ರಿ ಸಿದ್ದರಾಮಯ್ಯ ಬಾಂಬ, ಸಿದ್ದರಾಮಯ್ಯ ಹಂಗೆ ಅಟಂಬ ಮಾರ್ಚಾರ ಲಕ್ಷಾಂತರ ಮಂದಿ ನೋಡಿ ಇದು ಟಗರ ವಿಚಿತ್ರ ಆತಕ ಐತಿ. ಇನ್ನು MB ಪಾಟೀಲ್ಗೆ ಗದಿಗೆ ಮೇಲೆ ಕುಣಿಸೇ ಬಿಡೋಣ ಅಂತೇಳಿ ಏನು ಮಾತಾಡ್ತಾರೆ ಗೊತ್ತೈತೇನ್ರಿ. ನಾನು ಮುಖ್ಯಮಂತ್ರಿ ಇದ್ದಾಗ 5 ವರ್ಷ ಸರ್ಕಾರ ನಡೆಯುತ್ತಿರುವಾಗ ಪ್ರಮುಖ ಖಾತೆ ಜಲಸಂಪನ್ಮೂಲ ಹಾಗೂ ಗೃಹ ಖಾತೆಯನ್ನು MB ಪಾಟೀಲ್ರು ಕೊಟ್ಟೀನಿ. ಆದರೆ 5 ವರ್ಷದಾಗ ಪ್ರಾಮಾಣಿಕವಾಗಿ ಯಾವುದೇ ನಿಷ್ಕಳಂಕ ಒಂದು ಸ್ವಲ್ಪ ಕಪ್ಪು ಚುಕ್ಕೆ ಇಲ್ಲದೆ ಆದಂಥ ಸರ್ಕಾರದಾಗ ಸಮಭಾಗಿಯಾಗಿ ತನ್ನ ಅಧಿಕಾರವನ್ನು ಮಾಡಿ ತೋರಿಸಿದಂಥ MB ಪಾಟೀಲ್ರ ಬಗ್ಗೆ ಎಷ್ಟು ಪ್ರಶಂಸೆ ವ್ಯಕ್ತಪಡಿಸ್ಯಾರ ಗೊತ್ತೈತನ್ರಿ ಸಿದ್ದರಾಮಯ್ಯ. ಹಂಗಾದ್ರೆ ಸಿದ್ದರಾಮಯ್ಯ ಮಾತಿನ ಶೈಲಿಯಲ್ಲಿ ಒಂದು ಭಾಳ ಗುಪ್ತ ವಿಷಯ ಅಡುಗೆ ಐತ್ರಿ. ಅದೇನ್ರಿ, ಏನು 5 ವರ್ಷ ಪ್ರಾಮಾಣಿಕತನ ಕೆಲಸ ಮಾಡ್ಯಾರಂದ್ರೆ ಇನ್ನು ಮುಂದಿನ ಮುಖ್ಯಮಂತ್ರಿ 5 ವರ್ಷ ಪ್ರಾಮಾಣಿಕತನ ಕೆಲಸ ಮಾಡ್ತಾನೆ MB ಪಾಟೀಲ್ ಅನ್ನೋ ಸೂಚನೆ ಐತಿ. ನಾವು ಅನೇಕ ಬಾರಿ ಅನೇಕ ವಿಡಿಯೋಗಳ ಮುಖಾಂತರ ಕರ್ನಾಟಕ ರಾಜ್ಯದ ಜನರಿಗೆ ತಿಳಿಸಿದ್ವಿ. ಉತ್ತರ ಕರ್ನಾಟಕದಿಂದ ಲಿಂಗಾಯತ ಸಮುದಾಯದ 2023ರಲ್ಲಿ ಮುಖ್ಯಮಂತ್ರಿ ಗದಿಗೆ ಏರ್ತಾರ. ಅದರ ಸಲುವಾಗಿ ಎಷ್ಟು ಗರ್ಜನೆಯಿಂದ ಸ್ಪೀಚ್ ಮಾಡ್ಯಾರ MB ಪಾಟೀಲ್ ಭಾಷಣನೂ ತೋರಿಸ್ಬೇಕಿರಲ್ಲ ನಿಮ್ಗೆ. ಯಾಕಂದ್ರೆ ಪಾಪ ಬಿಸಿಲದಿಂದ ಕೆಲವರು ಹೋಗಲಿಲ್ಲ, ಕೆಲವರು ಬಿಸಿಲು ಇರಲಿ ಮಳೆ ಇರಲಿ ಗಾಳಿ ಇರಲಿ MB ಪಾಟೀಲ್ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ಅಧಿಕಾರ ತಗೊಳ್ಳೋದಂಥ ಸುಮಧುರವಾದ ಸನ್ನಿವೇಶ ನಮಗೆಲ್ಲಿ ನೋಡಕ್ಕೆ ಸಿಗ್ತೈತೆ ಅಂಥೇಳಿ ಯಾವುದೂ ಗಲಾಟೆ ಇಲ್ಲದ ಎಷ್ಟು ಚಂದ ಸ್ವಚ್ಛ ಹೋಗಿ ಬಂದರ್ರಿ. ಶಾಂತ ಸ್ವಭಾವದ ಉತ್ತರ ಕರ್ನಾಟಕದ ಜನತೆ ಅಲ್ಲಿ ಯಾವುದೂ ಒಂದು ಸಣ್ಣ ಪುಟ್ಟ ಕ್ಷುಲ್ಲಕ ಗಲಾಟೆಗೆ ಏನೂ ಮಾಡಲ್ಲದೆ ಆರಾಮಾಗಿ ಊಟ ಮಾಡಿ ಎಷ್ಟು ಚಂದ ವ್ಯವಸ್ಥೆ ಮಾಡಿದರೆ MB ಪಾಟೀಲ್ರ ಆರಾಮಾಗಿ ವಾಪಸ್ ಬಂದದ್ದು. ಇದು ಒಂದು ಇತಿಹಾಸದಾಗ ಬರೆಯುವಂಥ MB ಪಾಟೀಲ್ರ ಒಂದು ಅಧಿಕಾರ ಗ್ರಹಣ ಕಾರ್ಯಕ್ರಮ. ಅಧಿಕಾರ ಬರ್ಬೋದು, ಅಧಿಕಾರ ಹೋಗ್ಬೋದು, ಅಧಿಕಾರ ಸಿಗ್ಬೋದು, ಆದ್ರೆ ನನ್ನನ್ನು ನಂಬಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮೇಲೆ ಪ್ರೀತಿ ಇಟ್ಟು ಬೆಂಗಳೂರು ರಾಜಧಾನಿ ತನಕ ಬಂದೇರಿ. ಎಷ್ಟೋ ವಯೋವೃದ್ಧರು ಸಹಿತ ಇದ್ದರು. ಎಷ್ಟು ಅಭಿಮಾನ ರೀ MB ಪಾಟೀಲ್ ಮೇಲೆ. ನಮ್ಮ ಜಿಲ್ಲೆಯ ಮನೆ ಮಗ, ಉತ್ತರ ಕರ್ನಾಟಕದ ಮಗ ಮುಖ್ಯಮಂತ್ರಿ ಆಗ್ತಾನಂತೇಳಿ ಎಷ್ಟು ಖುಷಿಯಿಂದ ಹೋಗಿರಿ. ಎಷ್ಟೋ ಜನ ಲಗ್ಜರಿಯಾಗಿ ಚಜಕ ಕಟ್ಕೊಂಡು ಹೋಗಿದ್ರು. ಚಜಕ ಕಟ್ಕೊಂಡು ತಿನ್ನುವಾಗ ನಮಗೆ ಈ ಗೀತಾಂಜಲಿ ಪಾಟೀಲ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕಾಕಾ ನಾವು ಚಜಕ ಮತ್ತು ಜೋಳದ ರೊಟ್ಟಿ ಕಡಕ ಕಾರ್ಬೇಳಿ ಕಟ್ಕೊಂಡ ಬಸ್ಸಿನ್ಯಾಗ ಹೊಂಟೂರಿ ಅಂತ ಹೇಳಿದ್ದು ವಿಶೇಷ ಅಲ್ರಿ. ಹಂಗಾದ್ರೆ MB ಪಾಟೀಲ್ ಮುಖ್ಯಮಂತ್ರಿ ಆಗೋ ಸಲುವಾಗಿ ನಿಮ್ಮ ಕಮೆಂಟ್ಗಳನ್ನು ನನ್ನ ಅನಿಸಿಕೆ ಭಾಷಣಕ್ಕೆ ತಿಳಿಸ್ರಿ. ಅನಿಸಿಕೆ ತಿಳಿಸೋದು ಭಾಳ ಇಂಪಾರ್ಟೆಂಟ್ ಇರ್ತೈತೆ ರೀ. ಯಾಕೆ ಗೊತ್ತೈತೇನ್ರಿ, ವೀರೇಂದ್ರ ಪಾಟೀಲ್ ಮತ್ತು BD ಜತ್ತಿ ಅವ್ರನ್ನ ಬಿಟ್ರೆ ಈಗ ಉತ್ತರ ಕರ್ನಾಟಕದ ಪ್ರಮುಖ ಲಿಂಗಾಯತ ಒಂದು ಕೋಮಿನ ಒಬ್ಬ ಜನನಾಯಕ ಮುಖ್ಯಮಂತ್ರಿ ಯಾಕಂದ್ರೆ 140 ಸೀಟ್ ತರೋ ಹಂಗೆ ತಾಕತ್ತ ಸಿದ್ದರಾಮಯ್ಯ ಮತ್ತು MB ಪಾಟೀಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದಾರ್ರಿ. ಧ್ರುವ ನಾರಾಯಣ, ಸಲೀಂ ಅಹ್ಮದ, ಸತೀಶ ಜಾರಕಿಹೊಳಿ, DK ಶಿವಕುಮಾರ್ ಆ ಕಡೆಯಿಂದ ತಂದ್ರೆ ಇವ್ರು 140 ಈ ಕಡೆಯಿಂದ ತರುವಂಥ ತಾಕತ್ತು ಇಟ್ಕೊಂಡಾರ. MB ಪಾಟೀಲ್ರ ತಾಕತ್ತು ಎಲ್ಲಿ ತನಕ ನಡೀತೈತೆ ರೀ, ದಾವಣಗೆರೆದಿಂದ ಈ ಕಡೆ ನಡೀತೈತಿ ಅಂದ್ರೆ ದಾವಣಗೆರೆದಿಂದ ಹಿಡಿದು ಉತ್ತರ ಕರ್ನಾಟಕ ಎಷ್ಟು ಹಾಕಾವ್ರಿ, 140 ಸೀಟ್ ಹಾಕಾವ. ಉಳಿದಿದ್ದ ಸೀಟ್ ದಕ್ಷಿಣ ಕರ್ನಾಟಕದಾಗ ಅದಾವ. ಸಿದ್ದರಾಮಯ್ಯ ಮೈಸೂರಿಂದ ತೊಗೊಂಬರ್ತಾರೆ. ಇವೆಲ್ಲ ಕೂಡಿಸಿ 2023ರಾಗ ಕರ್ನಾಟಕದ ಮಹಾಜನತೆ MB ಪಾಟೀಲ್ ಮುಖ್ಯಮಂತ್ರಿ ಹಾಗೂ ಕನಸು ಹೊಂಡಾರ. ಆ ಕನಸನ್ನು ನನಸು ಮಾಡಲಿಕ್ಕೆ ಮತದಾರ ಬೆನ್ನ ಹತ್ಯಾರ.
ಶಾಸಕಾಂಗ ಪಕ್ಷದಾಗ ಶಾಸಕರ ಸಹಿತ 140 ಮಂದಿ ಕೈ ಎಬ್ಬಿಸಿ ಕೂತ್ರ ಈ MB ಪಾಟೀಲ್ ಅವ್ರ ಹೆಸರ ಹೈಕಮಾಂಡ್ಗೆ ರವಾನೆ ಆಕೈತಿ. ಪ್ರಮಾಣ ವಚನ ತಗೊಳ್ಳೋ ಸಲುವಾಗಿನ ಕ್ಷಣಗಣನೆ ಆಕೈತಿ. ಅದರ ಸಲುವಾಗಿ ಉತ್ತರ ಕರ್ನಾಟಕದ ಜನತೆ ಎಷ್ಟು ಹುರುಪು ಉಲ್ಲಾಸದಿಂದ ಬೆಂಗಳೂರು ಅರಮನೆ ಮೈದಾನದಾಗ ಸಡಗರ ಸಂಭ್ರಮದಿಂದ ನಡೆಯುವಂಥ ಕಾರ್ಯಕ್ರಮದಲ್ಲಿ ಯಾವ ರೀತಿ MB ಪಾಟೀಲ್ ಮಾತಾಡ್ಯಾರ, ಯಾವ ರೀತಿ ಸಿದ್ದರಾಮಯ್ಯ ಮಾತಾಡ್ಯಾರ, ಆ ತುಣುಕು ತೋರ್ಸಾಕತ್ತನು ಆ ಮಾತಿನಾಗ ಅರ್ಥ ಮತ್ತು ಗರ್ಭಿತೈತೆ. ಭಾಳ ಕೂಲಂಕುಷವಾಗಿ ಸಮಾಧಾನದಿಂದ ಆ ವಿಡಿಯೋ ನೋಡ್ರಿ. MB ಪಾಟೀಲ್ ಮುಖ್ಯಮಂತ್ರಿ ಹೆಂಗೆ ಆಕಾರ ಅನ್ನೋದು ನಾ ತೋರಿಸ್ಕೊಡಾಕತ್ತಾನ. ನಾ ಈಗಾಗಲೇ 10 ವಿಡಿಯೋ ಮಾಡ್ಯಾನ. ಮುಖ್ಯಮಂತ್ರಿ ಮುಂದಿನ ಭವಿಷ್ಯ ಹೇಳ್ಯಾನ. ಕಾಕಾ ಹೇಳೋ ಭವಿಷ್ಯ ಯಾವಾಗಲೂ ಸುಳ್ಳಾಗೋದಿಲ್ಲ. ಅಂಥ ಮಣಿತಾನ ಗೌಡ್ಕಿ ಮಣಿತಾನ. ರಾಜ್ಯದ ದರ್ಬಾರ ಮಾಡಾಕ ಗೌಡ್ಕಿ ಗತ್ತವಂತ ತೋರಿಸೋ ಸಲುವಾಗಿ ಆ ಸ್ವಾವಲಂಬನ ಕುಟುಂಬ, ಆ ಕುಟುಂಬಕ್ಕೆ ಒಂದು ಲೈಕ್ ಮಾಡ್ಬೇಕಲ್ರಿ, ಶೇರ್ ಮಾಡ್ಬೇಕಲ್ರಿ. ಹಂಗಾದ್ರೆ ಬೇರೆ ಸುದ್ದಿ ಹೋಗಿ ಬರಲ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡ್ತಾರಿಲ್ವ? ಮಾಡ್ರಿ ಅಪ್ಪ. ಮತ್ತು ಹೊರ ಬರ್ತೈತೆ ಸುದ್ದಿ ಹೇಳಾಕ. ನಮಸ್ಕಾರ ರೀಪ್ಪ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡದೊಳಗೆ ತಾನಿಲ್ಲದಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು, ನೋಡದೊಳಗೆ ತಾನಿಲ್ಲದಿರಬೇಕು. ನಮ್ಮ ಕೂಡಲ ಸಂಗಮ ದೇವರ ನನವತ್ತ ನೆನೆದಂತಿರಬೇಕು. ಹೀಗೆ ಎಲ್ಲ ಕೆಲಸಗಳನ್ನ ಮಾಡಿಯೂ ಮಾಡದಂತಿರು ನಾವು ಒಂದ್ ಕಡೆ ಇದ್ರೆ ಏನೂ ಕೆಲಸ ಮಾಡದೆ ಇವತ್ತು ಸುಮ್ಮನೆ ಜನರ ಭಾವನೆಗಳ ಜೊತೆ ಗೊತ್ತು ಚೆಲ್ಲಾಟವಾಡುತ್ತಿರುವಂತಹ ಈ ಬಿಜೆಪಿ ಸರ್ಕಾರವನ್ನ ಇವತ್ತು ನಾವು ಕಿತ್ತು ಹಾಕಬೇಕಾಗಿದೆ. ಅಭಿವೃದ್ಧಿ ಪರವಾಗಿ ಒಯ್ಯುವಂತದ್ದು, ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲಾ ಜಾತಿ ವರ್ಗ ಜನರ ಪರವಾಗಿ ಹೋಗುವಂತಹ ಸರ್ಕಾರ ಇವತ್ತು ತರುವ ಮುಖಾಂತರ ಮುಂದಿನ 2023ರಲ್ಲಿ ನಾವು 140ರಿಂದ 150 ಸೀಟ್ಗಳನ್ನು ಗೆದ್ದು ಜನರ ಸೇವೆಯನ್ನು ಮಾಡಬೇಕಾಗಿದಂಥದ್ದು. ಅದಕ್ಕೆ ನಾವೆಲ್ಲರೂ ಕೂಡ ಜನರನ್ನ ಬದುಕನ್ನು ಕಟ್ಟುವಂತಹ ಕೆಲಸ ಮಾಡ್ತಿದ್ದೀವಿ. ಅವರು ಜನರ ಭಾವನೆಗಳನ್ನ ಕೆಲಸಿ ರಾಜಕಾರಣ ಮಾಡ್ತಾ ಇದ್ದಾರೆ, ಭಾವನೆಗಳ ಜೊತೆ ಚೆಲ್ಲಾಟವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮದು ಬದುಕಿನ ಹೋರಾಟ, ಬದುಕಿಗಾಗಿ ಹೋರಾಟ. ಅವ್ರದ್ದು ಭಾವನೆಗಳ ಜೊತೆಗೆ ಚೆಲ್ಲಾಟವಾಡುವಂತವ್ರು. ಅದಕ್ಕೆ ನಾವು ಸಕಾರಾತ್ಮಕ ರಾಜಕಾರಣವನ್ನು ಮಾಡ್ತೇವೆ, ನಕಾರಾತ್ಮಕ ರಾಜಕಾರಣವನ್ನು ಮಾಡಂಗಿಲ್ಲ. ಎಲ್ಲ ಡ್ಯಾಮ್ಗಳು ಪ್ರಾರಂಭ ಆಗಿದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ. 6 ಡ್ಯಾಮ್ಗಳು ದೇಶದಲ್ಲಿ ಕಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ತುಂಗಭದ್ರಾ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕಟ್ಟಿದೆ. ಈಗ ಎಲ್ಲಾ ಕೆಲಸಗಳನ್ನು ಮಾಡಿಯೂ ಮಾಡದಂತಿರು ನಾವು ಒಂದ್ ಕಡೆ ಇದ್ರೆ ಏನೂ ಕೆಲಸ ಮಾಡದೆ ಇವತ್ತು ಸುಮ್ಮನೆ ಜನರ ಭಾವನೆಗಳ ಜೊತೆ ಗೊತ್ತು ಚೆಲ್ಲಾಟವಾಡುತ್ತಿರುವಂತಹ ಈ ಬಿಜೆಪಿ ಸರ್ಕಾರವನ್ನ ಇವತ್ತು ನಾವು ಕಿತ್ತು ಹಾಕಬೇಕಾಗಿದೆ. ಅಭಿವೃದ್ಧಿ ಪರವಾಗಿ ಒಯ್ಯುವಂತದ್ದು, ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲಾ ಜಾತಿ ವರ್ಗ ಜನರ ಪರವಾಗಿ ಹೋಗುವಂತಹ ಸರ್ಕಾರ ಇವತ್ತು ತರುವ ಮುಖಾಂತರ ಮುಂದಿನ 2023ರಲ್ಲಿ ನಾವು 140ರಿಂದ 150 ಸೀಟ್ಗಳನ್ನು ಗೆದ್ದು ಜನರ ಸೇವೆಯನ್ನು ಮಾಡಬೇಕಾಗಿದಂಥದ್ದು. ನಮ್ಮದು ಬದುಕಿನ ಹೋರಾಟ, ಬದುಕಿಗಾಗಿ ಹೋರಾಟ. ಅವ್ರದ್ದು ಭಾವನೆಗಳ ಜೊತೆಗೆ ಚೆಲ್ಲಾಟವಾಡುವಂತದ್ದು. ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆದಂಥ ಮಾನ್ಯ ಸುರ್ಜೇವಾಲಾ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ DK ಶಿವಕುಮಾರ್ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ
ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡು ಈಗ ತಾನೇ ಪದಗ್ರಹಣ ಮಾಡಿರ್ತಕ್ಕಂಥ ಶ್ರೀ ಎಂ.ಬಿ. ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಹರಿಪ್ರಸಾದ್ ಅವರೇ, ಮಾಜಿ ಕೆಪಿಸಿಸಿ ಅಧ್ಯಕ್ಷರು, ಮಾಜಿ ಉಪಮುಖ್ಯಮಂತ್ರಿಗಳು ಆದಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರೇ, ಹಿರಿಯರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರೇ, ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಕೆ.ಎಚ್. ಮುನಿಯಪ್ಪನವರೇ, ಕಾರ್ಯಾಧ್ಯಕ್ಷರುಗಳಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಶ್ರೀ ಈಶ್ವರ ಖಂಡ್ರೆ ಅವರೇ, ಶ್ರೀ ಸಲೀಂ ಅಹಮದ್ ಅವರೇ, ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ಶ್ರೀ ಧ್ರುವ ನಾರಾಯಣ ಅವರೇ, ಹಿರಿಯರಾದಂಥ ದೇಶಪಾಂಡೆ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾಜಿ ಸಚಿವರುಗಳೇ, ಶಾಸಕರುಗಳೇ, ಮೇಲ್ಮನೆಯ ಸದಸ್ಯರುಗಳೇ, ಎಲ್ಲ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳೇ, ಪಕ್ಷದ ಇತರ ಎಲ್ಲ ಮುಖಂಡರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಂ.ಬಿ. ಪಾಟೀಲ್ ಅವರ ಅಭಿಮಾನಿಗಳೇ, ಮಾಧ್ಯಮದ ಎಲ್ಲ ಗೆಳೆಯರೇ,